ಕಾಂಗ್ರೆಸ್ಗೆ ವಿಧಾನಸಭಾ ಸ್ಪೀಕರ್ ಸ್ಥಾನಮಾನವೇ ಕಗ್ಗಂಟು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದ ಇಕ್ಬಾಲ್ ಹುಸೇನ್. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಿದೆ ಅಂತ ಬಿಜೆಪಿ ಕಿಡಿ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ಕಾಂಗ್ರೆಸ್ಗೆ ವಿಧಾನಸಭೆ ಸ್ಪೀಕರ್ ಸ್ಥಾನಮಾನ ಕಗ್ಗಂಟಾಗಿದೆ. ವಿಧಾನಸಭೆ ಸ್ಪೀಕರ್ ಆಗುವುದಕ್ಕೆ ಇತರೆ ನಾಯಕರು ಯಾರೂ ಒಪ್ಪುತ್ತಿಲ್ಲ ಎನ್ನಲಾಗಿದೆ. ಯುಟಿ ಖಾದರ್ರನ್ನೇ ಮುಂದುವರಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಸ್ಪೀಕರ್ ಸ್ಥಾನದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಯಾರಿಗೆ ವಿಧಾನಸಭೆ ಸ್ಪೀಕರ್ ಪಟ್ಟ ಒಲಿಯುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಮ್ಮ ನಿರೀಕ್ಷೆಯಂತೆ ಡಿಕೆ ಅವರು ಸಿಎಂ ಆಗ್ತಾ ಇದ್ದಾರೆ. ಇದು ಬಹಳ ಸಂತಸದ ವಿಚಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿದೆ. ನಾನು ಯಾವುದೇ ರೀತಿಯ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಸಾಕು ಅಂತ ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಇದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಳೆಯಾಗಿ ಎಲ್ಲ ಬಿಚ್ಚಿಡುತ್ತೇನೆ. ವಿಪಕ್ಷದ ಜವಾಬ್ದಾರಿ ಹೆಚ್ಚಾಗಿದೆ. ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೇವೆ. ಕಾಂತರಾಜು ವರದಿ ಕಸದ ಬುಟ್ಟಿಗೆ ಹಾಕಿದ್ದ ಕೀರ್ತಿ ಸಿದ್ದರಾಮಯ್ಯಗೆ ಸಲ್ಲುತ್ತೆ. 3 ವರ್ಷ ರಾಜ್ಯ ಸರ್ಕಾರದ ವೈಫಲ್ಯ ಒಂದು ಕಡೆಯಾದ್ರೆ ಸಿದ್ದರಾಮಯ್ಯ ಬೆಂಬಲಿಗರ ನಡುವೆ ಸರಿದೂಗಿಸೋದ್ರಲ್ಲೇ ಸಮಯ ಕಳೆಯುತ್ತೆ ಅಂತ ವಿಜಯೇಂದ್ರ ಹೇಳಿದರು. 3 ವರ್ಷದ ರಾಜ್ಯ ಸರ್ಕಾರದ ವೈಫಲ್ಯ ಒಂದು ಕಡೆ ಆದರೆ ಮುಂದಿನ 2 ವರ್ಷ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರನ್ನು ಸರಿದೂಗಿಸ್ಕೊಂಡು ಹೋಗೋದ್ರಲ್ಲೇ 2 ವರ್ಷ ಕಳೆದೋಗ್ತದೆ ಕಾಂಗ್ರೆಸ್ ಸರ್ಕಾರದ್ದು. ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಗೆ ಕಸರತ್ತು ಜೋರಾಗಿದೆ. ಮಂತ್ರಿ ಪಟ್ಟಕ್ಕಾಗಿ ಆಕಾಂಕ್ಷಿಗಳು ಲಾಬಿ ನಡೆಸ್ತಾ ಇದ್ದಾರೆ. ಮಂತ್ರಿ ಪಟ್ಟ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಇರುವ ಜಮೀರ್ ಡಿಸಿಎಂ ರೇಸ್ನಲ್ಲಿದ್ದಾರೆ. ಹೀಗೆ ಲೆಕ್ಕಾಚಾರ ನಡೀತಾ ಇರುವ ಹೊತ್ತಲ್ಲೇ ಜಮೀರ್ ರದ್ದು ಎನ್ನಲಾದ ಆಡಿಯೋವೊಂದು ಭಾರೀ ಸಂಚಲನ ಸೃಷ್ಟಿಸಿದೆ. ಆಡಿಯೋ ಸ್ಫೋಟದ ಸುತ್ತ ಜಮೀರ್ ಅಹಮದ್ ಖಾನ್ ವಿರುದ್ಧ ಪಕ್ಷ ವಿರೋಧಿ ಆರೋಪ ಸುತ್ತಿಕೊಂಡಿದೆ. ಜಮೀರ್ ಅಹಮದ್ ಖಾನ್ ದಾವಣಗೆರೆ ಉಪಚುನಾವಣೆ ಮತದಾನಕ್ಕೂ ಮೊದಲು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ರು. ಇದೀಗ ಮುಸ್ಲಿಂ ಮುಖಂಡರ ಜೊತೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಮುಸ್ಲಿಮರನ್ನ ಕಾಂಗ್ರೆಸ್ಗೆ ವೋಟ್ ಹಾಕದಂತೆ ತಡೆಯಬೇಕು ಎಂಬ ಮಾತುಗಳು ಇವೆ. ಕಾಂಗ್ರೆಸ್ನ ಮುಖಂಡ ಮೊಹಮ್ಮದ್ ಸಿರಾಜ್ ಮಾತನಾಡಿ ಆಡಿಯೋ 100ಕ್ಕೆ 100 ಸುಳ್ಳು ಎಂದಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಆ ಥರ ಯಾವತ್ತೂ ನಾವು ಮಾತಾಡೇ ಇಲ್ಲ. ನಮ್ಮ ಜೊತೆಗೆ ಆ ಥರ ಮಾತುಕತೆ ಆಗಲೇ ಇಲ್ಲ. ಆ ಥರ ಅವರು ಹೇಳಲೂ ಇಲ್ಲ ಯಾವಾಗಲೂ. ಸಮೀರ್ ಸಾಹೇಬರು ಆಶ್ಚರ್ಯ ಆಯಿತು. ಅದು ಆಡಿಯೋ ಅಂತೂ 100ಕ್ಕೆ 100 ಸುಳ್ಳು. ನೂತನ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳ ಸರ್ಕಸ್ ನಡೀತಾ ಇರುವಾಗಲೇ ಜಮೀರ್ ಅಹಮದ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕಂಪನ ಎಬ್ಬಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಮೀರ್ ಅಹಮದ್ ಇದೊಂದು ರಾಜಕೀಯ ಷಡ್ಯಂತ್ರ ಅಂದಿದ್ದಾರೆ. ಎಐನಿಂದ ಸೃಷ್ಟಿಸಿರುವ ನಕಲಿ ಆಡಿಯೋ ಅಂತ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನನ್ನ ಕುರಿತು ಪ್ರಸಾರವಾಗುತ್ತಿರುವ ಆಡಿಯೋ ನಕಲಿಯಾಗಿದೆ. ಆಡಿಯೋವನ್ನ ಎಐ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ. ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಿ ವೈರಲ್ ಮಾಡಿರುವವರ ವಿರುದ್ಧ ಸೈಬರ್ ಠಾಣೆಗೆ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸಲಿ. ನಾನು ಆ ರೀತಿ ಮಾತನಾಡಿಲ್ಲ. ಗೊಂದಲ ಉಂಟು ಮಾಡಲು ಇದೆಲ್ಲವೂ ಸೃಷ್ಟಿ ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ. ಇದನ್ನ ಯಾರೂ ನಂಬಬಾರದು. ವೈರಲ್ ಆಗ್ತಾ ಇರುವ ಆಡಿಯೋ ಬಗ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಪ್ರತಿಕ್ರಿಯಿಸಿದ್ದಾರೆ. ಅದೇನಿದೆಯೋ ಅದೆಲ್ಲ ಹೊರಗೆ ಬರುತ್ತೆ, ಅದನ್ನೇ ಅಲ್ವಾ ರಾಜಕೀಯ ಅನ್ನೋದು ಎಂದಿದ್ದಾರೆ. ನಮಗೆ ಭಗವಂತ ಮೇಲೆ ಭರವಸೆ ಇದೆ. ಅದೇನೈತಿ ಎಲ್ಲದೂ ಹೊರಗೆ ಬರ್ತದೆ ಅಷ್ಟೇ ಸರ್. ಬಟ್ ಪ್ಲಾನ್ ಮಾಡಿದ್ರು ಮೊದಲು ಬರೀ ಆರೋಪ ಕೇಳಿ ಬರ್ತೈತಿ, ಈಗ ಸಾಕ್ಷಿ ಸಿಗ್ತಾ ಇದ್ದಾವೆಲ್ಲ. ಇದಕ್ಕೆ ನೀವೆಲ್ಲ ರಾಜಕೀಯ ಅಂತೀರಲ್ರ. ನೀವೆಲ್ಲ ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡಲಿ. ಆಡಿಯೋ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ನಾಯಕರು ಆಡಿಯೋ ಹೊರಬಂದಿರುವ ಸಮಯದ ಬಗ್ಗೆ ತಕರಾರು ಎತ್ತಿದ್ದಾರೆ. ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು ಅವಾಗಲೇ ಹೇಳಿದ್ದಿದ್ರೆ ನಾವು ಅದನ್ನ ಮೆಚ್ಚಬಹುದಿತ್ತು. ಯಾರೋ ಈ ಥರ ಮಾಡೋದನ್ನ. ಆಡಿಯೋ ನೈಜತೆ ಇವೆಲ್ಲ ಪ್ರಶ್ನೆ ಬರ್ತದೆ. ಯಾಕಂದರೆ ಸಹಜವಾಗಿ ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಭಾಳ ರೀತಿ ತೇಜೋವಧೆ ಮಾಡ್ತಕ್ಕಂಥದ್ದು ಈಗ ನನ್ನ ಮೇಲೂ ಭಾಳಷ್ಟು ಪ್ರಯತ್ನಗಳಾಗಿದೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಆಡಿಯೋ ವೈರಲ್ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಾಜಿ ಸಚಿವ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಪತ್ರದ ಮೂಲಕ ಕಾಂಗ್ರೆಸ್ ಮುಖಂಡರು ದೂರು ನೀಡಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಹಾಗೂ ದಾವಣಗೆರೆ ಮಾಜಿ ಮೇಯರ್ ಕೆ ಚಮನ್ ಸಾಬ್ ದೂರು ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ದಾರೆ. ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಮಾಜಿ ಸಚಿವ ಜಮೀರ್ ಹುನ್ನಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ.